ಜಗಳ ಉಂಡು ಮಲ್ಗೋ ತನಕ ಅನ್ನೋದು ಹಳೆ ಮಾತಾಗೋಯ್ತು. ಈಗ ಗಂಡ ಹೆಂಡತಿ ನಡುವೆ ಯಾವಾಗ ಯಾವ ಕಾರಣಕ್ಕೆ ಜಗಳ ಶುರುವಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ದಂಪತಿಗಳ ನಡುವೆ ಕೂಡ ಜಗಳ ಆಗ್ತಾ ಇರೋದು ಯಾರು ಊಹಿಸೋಕೆ ಸಾಧ್ಯವಾಗದ ವಿಚಾರ. ತಾಳಿ ಕಟ್ಟಿ ಮದುವೆಯಾಗಿದ್ರೂ ಕೂಡ ಗಂಡ ಪತ್ನಿಯ ಮೈ ಮುಟ್ಟಬೇಕು ಅಂದ್ರೆ 5,000 ರೂಪಾಯಿಗೆ ಡಿಮ್ಯಾಂಡ್ ಮಾಡ್ತಾಳಂತೆ ಪತ್ನಿ. ಪತ್ನಿಯ ಕಿರುಕುಳದಿಂದ ಬೇಸತ್ತ ಪತಿ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ. ಸೈಕೋ ಪತ್ನಿಗೆ ಚೆಲ್ಲಾಟ, ಪತಿಗೆ ಪೀಕಲಾಟ ಅನ್ನೋ ರೀತಿಯಲ್ಲಾಗಿದೆ ಪರಿಸ್ಥಿತಿ. ಟಚ್ ಮಾಡ್ಲಿಕ್ಕೂ 5,000 ಕೇಳ್ತಾಳೆ ಹೆಂಡತಿ ಅಂತ ಹೇಳಿ ಇದೀಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾನೆ ನೊಂದ ಪತಿ. ಕೇವಲ ಇದಿಷ್ಟು ಮಾತ್ರ ಅಲ್ಲ, ಈ ದಂಪತಿಯ ನಡುವೆ ವಿಚಿತ್ರ ಅನಿಸುವ ಕಾರಣಕ್ಕೆಲ್ಲ ಜಗಳ ಆಗ್ತಾ ಇದೆ. ಮದುವೆ ಓಕೆ, ಸಂಸಾರ ಯಾಕೆ ಅಂತ ಪ್ರಶ್ನೆ ಮಾಡ್ತಾಳಂತೆ ಪತ್ನಿ. 60 ವರ್ಷ ಆದ ನಂತರದಲ್ಲಿ ಮಕ್ಕಳು ಮಾಡ್ಕೊಳ್ಳೋಣ, ಈಗ ಬೇಡ ಅನ್ನೋದು ಪತ್ನಿವಾದ. ನೊಂದು ಬೆಂದು ಪೊಲೀಸ್ ಠಾಣೆ ಮೊರೆ ಹೋಗಿದ್ದಾನೆ ಪತಿ ಶ್ರೀಕಾಂತ್. ವೈಯಾಲಿಕಾವಲ್ ಠಾಣೆಯಲ್ಲಿ ಪತ್ನಿ ವಿರುದ್ಧ ಕಂಪ್ಲೇಂಟ್ ದಾಖಲಿಸಿದ್ದಾರೆ. ಪತ್ನಿ ಬಿಂದುಶ್ರೀ ವಿರುದ್ಧ ದೂರು ನೀಡಿದ್ದಾರೆ ಪತಿ ಶ್ರೀಕಾಂತ್ ಅಂತ. ನಾನು ಬಿಂದುಶ್ರೀ ಎಂಬ ಹುಡುಗಿನ 2022 ಆಗಸ್ಟ್ ಅಲ್ಲಿ ಮದುವೆ ಆಗಿದ್ದೇನೆ. ಮದುವೆ ಆದಾಗಿಂದ ಇಲ್ಲವರೆಗೂ ಅವಳ ನನ್ನ ಜೊತೆ ಸಂಸಾರನೇ ಮಾಡ್ತಾ ಇಲ್ಲ, ಅವಳ ನನ್ನ ಜೊತೆ ಇರ್ತಾನೆ ಇಲ್ಲ. ಸಂಸಾರ ಮಾಡಿದ್ರೆ ಮಾತಿಗೆ ಮುಂಚೆ ಬರೀ ದುಡ್ಡು ಬಗ್ಗೆನೇ ಮಾತಾಡ್ತಾ ಇದ್ದಾಳ. ಒಂದ್ ದಿವಸ ಸಂಸಾರ ಮಾಡಕ್ಕೆ ಅವಳು 5,000 ರೂಪಾಯಿ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾಳೆ. ಮದ್ವೆಗಿನ ಮೊದಲು ಅವಳು ಕ್ಲಿಯರ್ ಆಗಿ ಬಾಯ್ಬಿಟ್ಟು ಹೇಳಿದ್ರು, ನಾನು ಸಂಸಾರ ಮಾಡ್ತೀನಿ, ನಿನ್ ಜೊತೆ ಮಕ್ಕಳು ಮಾಡ್ಕೊಂತ ಹೇಳಿದಾಳೆ ಅವಳೆ. ಆದ್ರೆ ಮದ್ವೆ ಆದ್ಮೇಲೆ ಹಿಂಗೆಲ್ಲ ಉಲ್ಟಾ ಉಳಿದಾಳೆ. ಮದ್ವೆಗಿನ ಮೊದಲೇ ನಮ್ಮ ಹತ್ರ ವಧು ರಕ್ಷಣೆಗೆ ಅಂತ ಹೇಳಿ ಸೀರೆಗೆ, ಬಂಗಾರಕ್ಕೆ, ಮದುವೆ ಖರ್ಚಿಗೆ ಅಂತ ಹೇಳಿ 3 ರಿಂದ 4 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾಳೆ. ಅದು ಇದುವರೆಗೂ ನಮಗೆ ನಾವು ಹಾಕಿರೋ ಬಂಗಾರ ನಮಗೆ ವಾಪಸ್ ತಂದು ಕೊಟ್ಟಿಲ್ಲ. ಏನೋ ಹೇಳಿದ್ರೆ ಅವ್ರು ತಾಳಿ ತೆಗೆದು ಕೊಡ್ತಾಳೆ. ಇದಕ್ಕಂದ್ರೆ ತಾಳಿ ನಿಮ್ಮ ಮನೆ ಗಂಡನ ಮನೆ ಇದು, ಫಸ್ಟ್ ಇದನ್ನು ತೆಗೆದು ಆಮೇಲೆ ಅದನ್ನು ಕೊಡ್ತೀನಿ ಅಂತೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ. ಹೋಗ್ಲಿ, ಬಂಗಾರದ ಮನೆ ಹಾಳಾಗೋಳು ಇಲ್ಲ. ಇದು ಪತಿವಾದ ಆದ್ರೆ ಪತ್ನಿಯದ್ದು ಮತ್ತೊಂದು ವರ್ಷನ್ ಇದೆ. ಟೆಕ್ಕಿ ಶ್ರೀಕಾಂತ್ ಪತ್ನಿ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಬಿಂದುಶ್ರೀ ತನ್ನದೇ ಆದ ಹೊಸದೊಂದು ವರ್ಷನ್ ಇಡ್ತಾರೆ. ಗಂಡನ ಮನೆಯಲ್ಲಿ ನನಗೆ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದಾರೆ, ಪತಿ ಶ್ರೀಕಾಂತ್ ಪ್ರತಿದಿನ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಮುಂದೆ ಪತ್ನಿ ಬಿಂದುಶ್ರೀ ಮಾತನಾಡಿದ್ದಾರೆ. ಪತಿ ಪತ್ನಿ ಇಬ್ಬರು ಕೂಡ ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ಮಾಡಿಕೊಳ್ತಿದ್ದಾರೆ. ಜೊತೆಗೆ ಇಬ್ಬರೂ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪ್ರತಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಪತ್ನಿ ಕಿರುಕುಳ ಅಂತ ಹೇಳಿ ಪತಿ ಶ್ರೀಕಾಂತ್ ಆರೋಪ ಮಾಡ್ತಾ ಇದ್ರೆ, ಕಿರುಕುಳ ಕೊಡ್ತಾ ಇರೋದು ನಾನಲ್ಲ, ಬದಲಾಗಿ ಪತಿಯೇ ಅಂತ ಹೇಳಿ ಪತ್ನಿ ಬಿಂದುಶ್ರೀ ತಮ್ಮ ವಾದವನ್ನ ಮಂಡಿಸಿದ್ದಾರೆ. ಅವ್ರ ತಾಯಿ ಸರ್ ಮದುವೆಗೆ 2 ವರ್ಷ ಆಗಿದೆ. 2 ವರ್ಷದಿಂದನೂ ಅವ್ರ ತಾಯಿ, ಅವ್ರ ತಂದೆ, ಅವ್ರ ಅಣ್ಣ, ಅವ್ರ ತಂದೆ, ಅವ್ರ ತಂಗಿ ಇವರಿಂದಾನೇ ಫುಲ್ ಹರಾಸ್ಮೆಂಟ್ ನಡೀತಾ ಇದೆ ಸರ್. ನನಗೆ ನಾನು ಬೇಡ, ಮನೆ ಮರದಿ ಹೋಗ್ಬಾರ್ದು ಅಂತ ಹೇಳಿ ಬೇಸಿಕಲಿ ಅವ್ರು ನಾರ್ತ್ ಕರ್ನಾಟಕದವರು, ನಾವ್ ಈ ಕಡೆ ಸೌತ್ ಅವರು, ಎಲ್ಲದಲ್ಲೂ ಅಡ್ಜಸ್ಟ್ ಮಾಡ್ಕೊಂಡಿದೀನಿ. ಫುಡ್ ಅಲ್ಲಾಗ್ಲಿ, ಅವ್ರ ಮಾತುಕತೆಲ್ಲಾಗ್ಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಾಗ ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನಮ್ಮಲ್ಲಿ ಇಲ್ಲಿ 40 ಲಕ್ಷ ಖರ್ಚು ಮಾಡಿ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ಕೊಟ್ಟಿದ್ರು. ಅವ್ರ ತಾಯಿ ಡಿಮ್ಯಾಂಡ್ ಹಾಕಿದ್ರು, ಏನಂತ ಹೇಳಿದ್ರೆ ದೀಪಾವಳಿಗೆ ಅಷ್ಟು ತರಬೇಕು, ಇಷ್ಟು ತರಬೇಕಂತ ಹೇಳಿ. ಮತ್ತೆ ಅವ್ರಿಗೆ 3 ಮಕ್ಳಿದ್ದಾರೆ ಸರ್. ಅವ್ರ 3 ಮಕ್ಳದು ಒಂಥರ ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಅಣ್ಣ ನೋಡಿದ್ರೆ ಮದ್ವೆ ಆಗಿದ್ದಾರೆ. ಇದುವರೆಗೂ ಅವ್ರ ಮನೇಲಿ ಜಗಳ ನಡೀತಾ ಇದೆ. ಏನಂತ ಹೇಳಿದ್ರೆ ಅತ್ತನ್ ಕೊಟ್ಟಿಲ್ಲ ಅಂತ ಹೇಳಿ ಮೊದಲನೇ ಸೊಸೆಗೂ ಕಿರುಕುಳ ಆಗಿದೆ. ಮಗಳದ್ ಏನಂತ ಹೇಳಿದ್ರೆ ಅಳಿಯನೇ ಮದ್ವೆ ಮಾಡ್ಕೊಂಡಿದ್ರು ಸರಿ ಇಲ್ಲ ಅಂತ ಹೇಳಿ ಬಿಟ್ಟು ಬಂದಿದ್ದಾರೆ. ಅದೊಂದಾಯ್ತು. ಇದು ನಮ್ ಕೇಸ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಟಚ್ ಮಾಡ್ಲಿಕ್ಕೆ 5,000 ಕೇಳ್ತಾಳೆ ಅನ್ನೋದು ಪತಿವಾದ, ಪತಿ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದಾರೆ ಅನ್ನೋದು ಪತ್ನಿವಾದ. ಪೊಲೀಸರ ಮುಂದೆ ಹೋಗಿರುವ ಕಂಪ್ಲೇಂಟ್ ತನಿಖೆ ಅನ್ನೋದು ಪ್ರಾರಂಭ ಆಗಿದೆಯಾ? ಯಾರ ಒರಿಜಿನಲ್ ಸತ್ಯ ಇದೆ, ಯಾರು ಹೇಳ್ತಿರೋದ್ರಲ್ಲಿ ಸುಳ್ಳಿದೆ, ಏನ್ ಮಾಹಿತಿ ಸಿಗ್ತಾ ಇದೆ ಬಗ್ಗೆ? ಸ್ಮಿತಾ, ಶ್ರೀಕಾಂತ್ ಹಾಗೆ ಈ ಬಿಂದುಶ್ರೀ ಕಳೆದ 2 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಇಬ್ರು ಕೂಡ ಅಂದ್ರೆ ಫಸ್ಟಿಗೆ ಅವ್ರ ಸಂಸಾರ ಏನೋ ಚೆನ್ನಾಗಿರುತ್ತೆ, ಆದ್ರೆ ಇತ್ತೀಚೆಗೆ ಅವರ ಮದುವೆ ನಡುವೆ ಈಗ ವೈಮನಸ್ಸು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಈ
ಪತಿ ಏನಿದ್ದಾರೆ ಅವರು ವೈಯಾಲಿಕಾವಲ್ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ಕೂಡ ದಾಖಲು ಮಾಡ್ತಾರೆ. ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಅವರು ಕೊಟ್ಟ ದೂರಿನ ಪ್ರಕಾರ ನನಗೆ ಪತ್ನಿ ಮದುವೆ ಆದಲಿಂದಲೂ ಕೂಡ ನನ್ನನ್ನ ಟಚ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ತಾಳಿ ಕಾಲುಂಗ್ರ ಏನನ್ನು ಕೂಡ ಹಾಕ್ತಾ ಇಲ್ಲ, ಮಗು ಮಾಡ್ಕೊಳ್ಳೋಣ ಅಂದ್ರೆ ಮಗು ಕೂಡ ಬೇಡ, 60 ವರ್ಷ ಆದ್ಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿ ಆರೋಪಿಸಿ ಪತ್ನಿಯ ವಿರುದ್ಧ ದೂರನ್ನ ನೀಡಿದ್ರು. ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿತ್ತು. ಅದಾದ ನಂತರ ಪತ್ನಿಯನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಬಿಂದುಶ್ರೀ ವರ್ಷನೇ ಬೇರೆ ಆಗಿದೆ. ನಾನು ಅವ್ರ ಹತ್ರ ಯಾವುದೇ ತರಹದ 50 ಲಕ್ಷ ಕಿರುಕುಳ ಕೊಟ್ಟಿಲ್ಲ, ನಮ್ಮ ತಂದೆನೇ 40 ಲಕ್ಷ ಖರ್ಚು ಮಾಡಿ ಮದುವೆಯನ್ನ ಮಾಡಿಕೊಟ್ಟಿದ್ರು, ಆದ್ರೆ ಇನ್ನೂ ಹಣಕ್ಕೆ ಅವರ ಕುಟುಂಬಸ್ಥರು ನಮ್ಮನ್ನ ಪೀಡಿಸ್ತಾ ಇದ್ದಾರೆ. ಸಂಪರ್ಕದಲ್ಲಿರಿ, ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರು ದಾಖಲಿಸಿರ್ತಕ್ಕಂಥ ಶ್ರೀಕಾಂತ್ ಅವರೇ, ಪತ್ನಿ ವಿರುದ್ಧ ದೂರು ನೀಡಿರುವ ಶ್ರೀಕಾಂತ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಕಾಂತ್ ಅವರೇ. ನಮಸ್ಕಾರ ಮೇಡಮ್ ಹೇಳಿ. ನೀವು ಕೊಟ್ಟಿರುವ ಕಂಪ್ಲೇಂಟ್ ನಲ್ಲಿರೋ ಕೆಲ ಅಂಶಗಳು ಜನರಿಗೆ ಹಿಂಗೂ ಇರ್ತಾರ ಪತ್ನಿ ಅನ್ನೋ ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ. ನಿಜಾನ ಇದು 5,000 ಡಿಮಾಂಡ್ ಮಾಡ್ತಾ ಇದ್ರು, ಹಣಕ್ಕೆ ಬೇಡಿಕೆ ಇಡ್ತಾ ಇದ್ರು, ಇತ್ಯಾದಿ? ಮೇಡಮ್ 100% ಸತ್ಯ ಮೇಡಮ್. ಅದು ನಾನು ಏನ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಅವ್ರಿಗೆ ಫಸ್ಟ್ ಮದುವೆ ಹಾಕಿನ ಮೊದಲು ಅವ್ರು ಕ್ಲಿಯರ್ ಆಗಿ ಕೇಳಿನಿ, ಸಂಸಾರ ಮಾಡಕ್ ಇಷ್ಟ ಆಯ್ತಾ ಇಲ್ಲ ಅಂತ. ಯಾರು ಕೇಳಲ್ಲ, ಮದುವೆ ಹಾಕಿ ಮೊದಲು ಸಂಸಾರ ಮಾಡಕ್ ಇಷ್ಟ ಆಯ್ತಿಲ್ಲ ಅಂತ ಅವ್ರು ಒಪ್ಕೊಂಡಿದ್ದಾಳೆ. ಮದುವೆ ಆದ್ಮೇಲೆ ಮೈ ಮುಟ್ಟಕ್ ಹೋಗ್ಬಾರ್ದು, ಕೈ ಮುಟ್ಟಬಾರ್ದು, ಹಂಗೆ ಸಂಸಾರ ಮಾಡ್ಬೇಕಂತೆ. ಮೈ ಮುಟ್ಟಂಗಿದ್ರೆ 5,000 ದುಡ್ಡು ಡಿಮ್ಯಾಂಡ್ ಮಾಡ್ಬೇಕಂತೆ. ಅದಲ್ಲದೆ ಇಲ್ಲಾಂದ್ರೆ ನಿಮ್ ಇಷ್ಟ ಬಂದಾಗ ನೀವ್ ಇರ್ಬೇಕು, ನನ್ನ ಇಷ್ಟ ಬಂದಾಗ ನಾನು ಇರ್ಬೇಕು, ಸಂಸಾರನೇ ಬೇಡ ನಮಗೆ, ನನ್ ಮೈ ಮುಟ್ಟಿದ್ರೆ ನಿನ್ ಡೆತ್ ನೋಟಿಸ್ ಬರ್ದಿಟ್ಟು ಸಾಯ್ತೀನಿ ಹಂಗೆಲ್ಲ ಎದುರಿಸ್ತಾ ಇದ್ಲು. ಅದೆಲ್ಲ ಎಷ್ಟೋ ಸಲ ಬಾಯಿಗೆ ಬಂದಂಗೆಲ್ಲ ಹುಚ್ಚುಚ್ಚಾಗಿ ಮಾತಾಡಿದಾಳೆ. ನಾನು ಈ ವಯಸ್ಸಿ ಮಕ್ಳು ಬೇಡ, 60 ವರ್ಷಕ್ಕೆ ಮಾಡ್ಕೊಳ್ಳೋನು, ಅವಾಗ ನನಗೆ ಬುದ್ಧಿ ಬಂದಿರುತ್ತೆ ಅಂತೆಲ್ಲ ಏನೇನೋ ಮಾತಾಡ್ತಾ ಇದ್ದಾಳೆ. ಹುಚ್ಚುಚ್ಚಾಗಿ ಮಾತಾಡ್ತಾಳೆ. ಏನಾದ್ರೆ ಹೋಗಿ ನೀವು ಕೀ ಪತ್ರ ಮಕ್ಕಮ್ಮ ಸೆಕ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಂದ್ರೆ ಆ ಟೈಪ್ ಅಲ್ಲಿ ಮಾತಾಡ್ತಾರೆ. ನಾವು ಸಂಪ್ರದಾಯ ಕುಟುಂಬದಿಂದ ಬಂದವ್ರು ನಾವು, ನಮಗೆ ಹಂಗಲ್ಲ ಏನ್ ತಗೊಬಿಟ್ಟು ಇನ್ನೊಬ್ಬರ ಅಫೇರ್ ಎಲ್ಲ ಇಟ್ಕೊಂಡು ನನಗೆ ಇಷ್ಟ ಇಲ್ಲ. ಆದ್ರೆ ಇವ್ಳು ನೋಡಿದ್ರೆ ಲಿಂಗ ಹೆಚ್ಚಾಗಿ ಈ ಟೈಪ್ ಎಲ್ಲ ಓವರ್ ಆಗಿ ಮಿಸ್ಬಿಹೇವ್ ಮಾಡಿ ನಮ್ಮ ಮಾನ ಮರ್ಯಾದೆಲ್ಲ ತೆಗೆದಾಳೆ ಮೇಡಮ್. ಬಟ್ ನಿಮ್ಮೇಲೇನೆ ಅವರು ಕಂಪ್ಲೇಂಟ್ ಹೇಳ್ತಿದ್ದಾರೆ, ತಮ್ಮಿಂದ ಹಾಗೆ ತಮ್ಮ ಫ್ಯಾಮಿಲಿಯಿಂದ ಕಿರುಕುಳ ಆಗ್ತಾ ಇತ್ತು ಅಂತ ಹೇಳಿ. ಕಿರುಕುಳ ಆಗಿದೆ ಅಂತ ತೋರಿಸಿ ಮೇಡಮ್. ಈಗ ಸದ್ಯಕ್ಕೆ ನಮ್ಮ ಹತ್ರ ಮದುವೆಗಿನ ಮೊದಲೇ 3 to 4 lakhs ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಬಂಗಾರ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಅವರು. ನಾವು ಇದುವರೆಗೆ ಅವ್ರ ಹತ್ರ 1 ರೂಪಾಯಿನೂ ಕೇಳಿಲ್ಲ. ನಮ್ಮ ಹತ್ರನೇ ದುಡ್ಡು ಇಸ್ಕೊಂಡು ಮತ್ತೆ ನಮ್ಮಲ್ಲೇ ಕಿರುಕುಳ ಕೇಸ್ ಹಾಕಿರಿ. ಇನ್ನೇನ್ ಮೇಡಮ್ ಹೇಳಿದವ್ರಿಗೆ? ನಿಮ್ ಬ್ರದರ್ ಅವರ ವೈಫ್ಗೂ ಕೂಡ ಹೀಗೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಕೂಡ ಆರೋಪ ಇಲ್ಲ ಮೇಡಮ್, ಇಲ್ಲ ನೋಡಿ, ಚಾಡಿಗೋ ಇನ್ನೊಂದು ಚಾಡಿ ಈ ಕಡೆ ಸರಿಗಿಲ್ಲ. ಸುಮ್ನೆ ಇವನೊಬ್ರು ನೋಡಿ, ಇವಳು ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿ ಅವ್ರ ಮನೆ ಹಾಳು ಮಾಡಕ್ ಸರಿಗಿಲ್ಲ. ಇವಳು ಸ್ವಲ್ಪ ಸರಿಗಿಲ್ಲ ಮೇಡಮ್. ಫಸ್ಟ್ ಮದುವೆ ಆದಂಗೆ ಇದುವರೆಗೂ ಇದೇ ರಾಮಾಯಣ ಇವಳು. ಬರೀ ದುಡ್ಡು ಬಗ್ಗೆನೇ ಕಿರುಕುಳ. ಅವಳು ನಮಗೆ ಕೊಟ್ಟಿದ್ದಾರೆ ದುಡ್ಡು, ನಿಮ್ ಕಿರುಕುಳ. ನಮಗೆ ಮೈಸೂರಲ್ಲಿ ಮನೆ ತಗೋಬೇಕು, 60 ಲಕ್ಷ ದುಡ್ಡು ಕೊಡು ಅಂತ ಕೇಳೋದು. ದುಡ್ಡು ಕೊಡಲ್ಲ ಅಂದ್ರೆ ನನಗೂ ನಿನ್ಗೆ ಯಾವ ಸಂಬಂಧ ಏನದು? ನಿಮ್ ತಂದೆ ತಾಯಿಗೆ ನೀನ್ ಹೆಲ್ಪ್ ಮಾಡಬಾರ್ದು, ಏನಾದ್ರು ನನಗೆ ನಮ್ ತಂದೆ ತಾಯಿಗೆ ಮಾತ್ರ ನೀವು ಹೆಲ್ಪ್ ಮಾಡ್ಬೇಕು, ಆ ಟೈಪ್ ಎಲ್ಲ ಮಾತಾಡೋದು. ನಮ್ ತಂದೆ ತಾಯಿಗೆ ನಾವು ಏನು ಹೆಲ್ಪ್ ಮಾಡಬಾರ್ದಂತೆ. ನಮ್ ತಂದೆಯವರಿಗೆ ನಾನು ಗಾಡಿ ಕೊಡಿಸಬಾರ್ದಾಗಿತ್ತು. ನಿಮ್ ತಂದೆಗೆ ನನ್ನ ಪರ್ಮಿಷನ್ ಕೇಳಿ ಕೊಡಿಸ್ಬೇಕು. ನೀನು ಹೆಂಗ್ ಕೊಡ್ಸ, ನೀವು ನಮ್ ತಂದೆ ದುಡ್ಡು ಕೊಡಿದ್ರೆ ಕೊಡ್ತಾ ಇಲ್ಲ, ಆದ್ರೆ ನಿಮ್ ತಂದೆಗೆ ನೀನ್ ಗಾಡಿ ಕೊಡ್ಸಿ ಅಂತ ಅದು ಜಗಳಾಡೋದು, ನಾವ್ ರೂಮ್ ಬಿಟ್ಟು ಹೊರಗೆ ಹೋಗಿ ಮಲ್ಕೊಳ್ಳೋದು, ಈ ಟೈಪ್ ಎಲ್ಲ ವಿಚಿತ್ರವಾಗಿ ಬರೀ ದುಡ್ಡು ಬಗ್ಗೆ ಮಾತಾಡಿದಾರ ಅವಳು. ಇದುವರೆಗೆ 1 ದಿವಸನೂ ಸಂಸಾರ ಮಾಡಿಲ್ಲ ಮೇಡಮ್. ಮಾತ್ರ ಈ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಪೊಲೀಸರು ಲಾಡ್ಜ್ ಮಾಡ್ಕೊಂಡಿದಾರ ಕಂಪ್ಲೇಂಟ್ ನ? ಪೊಲೀಸರು ಲಾಡ್ಜ್ ಮಾಡ್ಕೊಂಡಿದ್ದಾರೆ ಕಂಪ್ಲೇಂಟ್. ಪಿಟಿಷನ್ ಆಗ್ಬೇಕು ಸರ್. ಶ್ರೀಕಾಂತ್ ಅವರೇ, ನಿಮ್ಮ ಪತ್ನಿ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಯಾವ ರೀತಿ ಕ್ರಮ ಆಗ್ಬೇಕು ಅಂತ ಹೇಳಿ ನೀವು ನಿರೀಕ್ಷೆ ಮಾಡ್ತಿರೋದು? ಸರ್ ಕ್ರಮ ಏನಿಲ್ಲ ಮೇಡಮ್. ಫಸ್ಟ್ ಆಫ್ ಆಲ್ ಅವಳಿಗೆ ಸಂಸಾರ ಬಗ್ಗೆ ಇಷ್ಟ ಇಲ್ಲ. ಮೊನ್ನೆ ಅವ್ರ ಅಪ್ಪನ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿದ್ರು. ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ ಕ್ಲಿಯರ್ ಆಗಿ ರಿಪೋರ್ಟ್ ಎಲ್ಲ ಹೊರಗೆ ಬಂದಿದೆ. ಅದೇನಂದ್ರೆ ಅವಳಿಗೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂತ ಬಂದಿದೆ. ನನಗೆ ಇಷ್ಟ ಇದೆ, ಬಟ್ ಅವಳಿಗೆ ಇಷ್ಟ ಇಲ್ಲ. ಹಂಗಾಗಿ ನೀವಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ. ಡಾಕ್ಟರ್ ಹೇಳಿದ್ದಾರೆ, ನಾಗರಾಜ್ ಅಂತ ಹಾಸ್ಪಿಟಲ್ ಅಲ್ಲಿ ಅವರೇ ಕ್ಲಿಯರ್ ಆಗಿ ಹೇಳಿದ್ರೆ ನಿಮ್ಮಿಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ, ನೀವು ಮ್ಯೂಚುವಲ್ ಡೈವರ್ಸ್ ಮಾಡಿ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಈಗ ಆಲ್ರೆಡಿ ಮದುವೆಯಾಗಿ 3 ವರ್ಷ ಆಗ್ತಾ ಬಂತು, ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಬಂದಿಲ್ಲ, ಯಾವಾಗ ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅವ್ರು ಹೇಳಿ. ಶ್ರೀಕಾಂತ್ ಅವರೇ, ನಿಮ್ದೇನು ಅರೇಂಜ್ ಮ್ಯಾರೇಜ್ ಗೊತ್ತಿದ್ದವ್ರ? ಹೇಗ್ ಪರಿಚಯ? ಮೇಡಮ್ ಇದು ಮ್ಯಾಟ್ರಿಮೋನಿ ಕೇಸ್. ನಮ್ದು ಮ್ಯಾಟ್ರಿಮೋನಿ ಪರಿಚಯ ಆಗಿ ಇದೆಲ್ಲ ಆಗಿತ್ತು. ನಮಗೂ ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ. ಅದ ಮದುವೆ ಆದ್ಮೇಲೆ ಗೊತ್ತಾಯ್ತು ಅವ್ರ ಫ್ಯಾಮಿಲಿನೂ ಸರಿಗಿಲ್ಲ, ಅವ್ರ ತಾಯಿನೂ ಸರಿಗಿಲ್ಲ, ಅವ್ರ ತಂದೆನೂ ತಾಯಿ ಸರಿಗಿಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಅವ್ರ ತಾಯಿ ಬಂದು ಸ್ವಂತ ಮೈದಿನ ಮೇಲೆ 40 ಸಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ರೇಪ್ ಕೇಸ್ ಎಲ್ಲ ಇಟ್ಟಿದ್ದಾಳಂತೆ. ಅದು ದೊಡ್ಡದು ಎಲ್ಲ ಇದೆ. ಅದಾದ್ಮೇಲೆ ಗೊತ್ತಾಯ್ತು, ನಮಗೂ ಬೇಜಾರಾಯ್ತು, ನಮ್ಮ ತಂದೆ ತಾಯಿಗೆ ಅವ್ರಿಗೆಲ್ಲರೂ ಬೇಜಾರಾಯ್ತು. ನಮ್ದು ಈ ಟೈಪ್ ಎಲ್ಲ ಆಗೋಗ್ಬಿಡ್ತು ಮೇಡಮ್. ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಈಗ ನಾನ್ ಕೇಳ್ತಿರೋ ನಿಮ್ನ ಅಷ್ಟೇ, ಅವಳು ಹೇಳಿದಾಳೆ, ಅವಳೇ ಕ್ಲಿಯರ್ ಆಗಿ ಹೇಳಿದ ಖುದ್ದಾಗಿ, ನನಗೆ ಸಂಸಾರ ಮಾಡಿ ಇಷ್ಟ, ನಾನು ಮ್ಯೂಚುವಲ್ ಡೈವರ್ಸ್ ಕೊಡ್ತೀನಿ ಅಂತ. ಸರಿ ಅಂತ ನಾನು ಒಪ್ಕೊಂಡೆ. ಬಟ್ ಆದ್ರೆ ಅವ್ರ ತಾಯಿ ಆದವಳು ಬಿಡ್ತಾ ಇಲ್ಲ. ಇವನ್ನ ಫಸ್ಟ್ ಇಂದ ನನ್ನ ಹತ್ರ ದುಡ್ಡು ಹೊಡಿಬೇಕಂತ ನೋಡ್ತಾ ಇದ್ದಾಳೆ. ಇವಾಗ ಅವ್ರು ದುಡ್ಡು ಹೊಡಿಬೇಕಂತ ಪ್ಲಾನ್ ಮಾಡ್ತಾರೆ. ಈಗ 45 ಲಕ್ಷ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದೆಲ್ಲ ಏನ್ ಮಾಡ್ಬೇಕು ನನಗೂ ಅರ್ಥ ಆಗ್ತಿಲ್ಲ. ಅವಳೇ ಕ್ಲಿಯರ್ ಆಗಿ ಬಾಯ್ಬಿಟ್ಟು ಹೇಳಿದ್ದು, ವಿಡಿಯೋಸ್ ರೆಕಾರ್ಡಿಂಗ್ಸ್ ಎಲ್ಲ ನನ್ನ ಹತ್ರ ಇದೆ, ಬೇಕಾದ್ರೆ ಕೊಡಂದ್ರೆ ನಾನು ನಿಮಗೆ ಕೊಡ್ತೀನಿ, ನೋ ಪ್ರಾಬ್ಲಮ್. ಆದ್ರೆ ಅವರು 45 ಲಕ್ಷ ಕೊಡೋರಿಗೆ ನಾನು ಡೈವರ್ಸ್ ಕೊಡಲ್ಲ, ಇಲ್ಲ ನಾನು ಸಂಸಾರ ಮಾಡಲ್ಲ ಅಂತ ಮಾತಾಡ್ತಿದ್ದಾರೆ. ಸಂಸಾರ ಮಾಡಿದ್ರೆ ಸಂಸಾರ ಮಾಡ್ತಾ ಇಲ್ಲ ಬಿಡಿ ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾಳ. ಮತ್ತೆ ಕೊಡಲ್ಲ, 40 ಲಕ್ಷ ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇನ್ನೇನ್ ಮೇಡಮ್ ಮಾಡ್ಬೇಕು ಹುಡುಗರ ಪರಿಸ್ಥಿತಿ ಹಿಂಗಿದ್ರೆ? ಓಕೆ ರೈಟ್. ಧನ್ಯವಾದ ಶ್ರೀಕಾಂತ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.